ಈ ಒಂದು 5% 10% ಅಂತ ಬಂದಾಗ ಏನಾಗ್ತಾರೆ, ಆಸೆ ಬಿದ್ದು ಬಡ್ಡಿಗೆ ದುಡ್ಡನ್ನ ಕೊಟ್ಬಿಡ್ತಾರೆ. ಸರ್ 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 ಅಲ್ಲ ಇರಲಿ, ಬಂದಿರೋದು ಇಬ್ರು ಮೇಲೆ FIR ಹಾಕ್ಸಕ್ಕೆ ಬಂದಿರೋದು ನಾನು. ಬಡ್ಡಿ ಆಮಿಷವನ್ನ ಕೊಟ್ಟಿದ್ರೆ ಇಮಿಡಿಯೇಟ್ ಹೋಗಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ FIR ಮಾಡ್ತೀವಿ ಅಂತ ನಮ್ಮ ಕಮಿಷನರ್ ಸಾಹೇಬರು ಆರ್ಡರ್ ಮಾಡ್ತಾರೆ. ಮಾತಾಡೋಣ, ನೀವು ನಮ್ಮ ಎದುರಿಗೆ ಅಲ್ಲ ಮಾತಾಡ್ತಾ ಇದಾರೆ. ಏನಮ್ಮ ತಡಿರಮ್ಮ ಯಾರಂತ್ರ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಮ ನಿಮ್ಗೆ. ಅದೈತಾ ಅದನ್ನ ನ್ಯಾಯಬದ್ಧವಾಗಿ ಮಾತಾಡ್ಬೇಕು. ನೀವು ನ್ಯಾಯಬದ್ಧವಾಗಿ ಮಾತಾಡ್ಬೇಕಮ್ಮ, ಆತರ ಎಲ್ಲ ಮಾತಾಡಬಾರ್ದು ನೀವು. 20% ಏನಾದ್ರು ಬಡ್ಡಿಗಳನ್ನ ತಗೊಂಡಿದ್ರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಮಾನ್ಯ ಬೆಂಗಳೂರು ಕಮಿಷನರ್ ಪ್ರತಿ ವರ್ಷವೂ ಸಹ ಆದೇಶ ಮಾಡ್ತಾ ಇರ್ತಾರೆ. ನಮ್ ತಾಯಿ ಸೀರಿಯಸ್ ಮಾನವೀಯತೆ ದೃಷ್ಟಿಯಿಂದ ಸರ್ 50,000 ಲಕ್ಷ ರೂಪಾಯಿ ಹೋಗಬಹುದು. ಆದ್ರೆ ಇಷ್ಟು ಲಕ್ಷ ಇವ್ರು ಯಾರು ರೇ ಯಜಮಾನ್ರೆ, ನೀವು ಎಷ್ಟು ಕಟ್ಟಿದಿರಿ? ಇನ್ಕಮ್ ಟ್ಯಾಕ್ಸ್ ಇಂದ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಾ ಇದ್ದೀರಿ ಅಂದ್ರೆ ನೀವು 8 ಲಕ್ಷ ಕೊಟ್ಟಿದ್ದೀನಿ ಅಂತ ಅಂದಿದ್ದೀರಿ. ಇದು ರೆಕಾರ್ಡಿಂಗ್. ಒಂದ್ ನಿಮಿಷ ನಾವು ಯಾರು ಪರವಾಗಿ ಬಂದಿಲ್ಲ, ಯಾರು ವಿರೋಧವಾಗಿ ಬಂದಿಲ್ಲ. ನೀವು 8 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದಿರಿ. ವೀಕ್ಷಕರೇ, ಇದು ಏನಾಗಿದೆ ಅಂತಂದ್ರೆ ಒಬ್ಬೊಬ್ರು ಕೂಡ ಸ್ಟೇಟ್ಮೆಂಟ್ ತಗೊಂಡ್ಬಿಡಿ. ಎಲ್ಲಾರು ಸೇರಿ 8 ಲಕ್ಷ ಅವ್ರೊಬ್ರೇ 8 ಲಕ್ಷ. ಒಂದ್ ನಿಮಿಷ ತಡಿಯಮ್ಮ, ಒಂದ್ ನಿಮಿಷ ತಡಿ. ನಾವು ಯಾರು ಪರವಾಗಿ ಬಂದಿಲ್ಲ, ಒಂದ್ ನಿಮಿಷ ತಡೀರಮ್ಮ. ಇಲ್ಲಿ ಈಗ ಅಲ್ಲಿ ಮಾತಾಡೋಣ, ನಾವು ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ. ಅವರು 8 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂತ ಅಲ್ಲ, ನೀವ್ ಅವ್ರಿಗೆ ಏನಾಗ್ಬೇಕು? ನಿಮ್ ಅಣ್ಣನ ನೀವು ನಿಮ್ ಜೊತೆಗೆ ಸೇರಿ ಕೊಟ್ಟಿದ್ರ ಅವರು? ಈಗ ಈ ವ್ಯಕ್ತಿ ಹೇಳಿದ್ರು 8 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ. ನಾನು ಒಂದೇ ಸರಿ ಅಂತಾನೂ ಮೆನ್ಷನ್ ಮಾಡಿಲ್ಲ. ಓಕೆನಾ? ಒಂದೇ ಸರಿ ಅಂತಾನೂ ಮೆನ್ಷನ್ ಮಾಡಿಲ್ಲ. ಈಗ ಸಾಮಾನ್ಯ ಜ್ಞಾನ ಒಂದ್ ಮಾತು ಹೇಳ ನಾನು. ಈಗ ನಾನ್ ನಿಮ್ಗೆ ಒಂದ್ 50,000 ರೂಪಾಯಿ ಕೊಡ್ಬೋದು, 1 ಲಕ್ಷ ರೂಪಾಯಿ ಕೊಡ್ಬೋದು. ಅದಾದ್ಮೇಲೆ ನೀವೇನಾದ್ರೂ ಕೊಡ್ತಾ ಇಲ್ಲ ಅಥವಾ ಅದಕ್ಕೂ ಏನೋ ಒಂದ್ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದೀರಿ ಅಂದ್ರೆ ನಾನ್ ಮತ್ತೆ ಕೊಡೋದಕ್ ನಾನಂತೂ ದಡ್ಡ ಅಲ್ಲ. ಒಂದ್ ನಿಮಿಷ, ನಾನು ಅನಕ್ಷರಸ್ಥನೇ ಆದ್ರೂ ಕೂಡ ನಾನು 50,000 ರೂಪಾಯಿನ ಕೊಡಲ್ಲ ಯಾರುನು. ಈಗೆಲ್ಲಾರು ಕೊಟ್ಟಿದ್ರು. ಎಸ್ ಬನ್ನಿ, ಹಂಗೆ ಸ್ವಲ್ಪ ಇದ್ ಕಡೆ ಬನ್ನಿ ಸರ್. ಹಂಗೆ ಒಂದ್ ನಿಮಿಷ ವೀಕ್ಷಕರೇ ನೋಡಿ, ಇಲ್ಲಿ ಯಾವ ತರ ಆಗ್ತಾ ಇದೆ ಅಂತಕ್ಕಂಥ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಒಬ್ರು 8 ಲಕ್ಷ ರೂಪಾಯಿ ಅಂತಾರೆ, ಒಬ್ರು 50,000 ರೂಪಾಯಿ ಅಂತಾರೆ. 8 ಲಕ್ಷ, ಒಂದ್ ನಿಮಿಷ ತಡೀರಮ್ಮ. 8 ಲಕ್ಷ ರೂಪಾಯಿ ಅಂತಾರೆ, 50,000 ಅಂತಾರೆ, 25,000 ಅಂತಾರೆ. ನಮ್ಗೆ ಗೊತ್ತಿಲ್ಲ. ಅದನ್ನ ಒಂದು ಕಾನೂನು ಇದೆ, ಅದ್ರ ಏನಂತ ಬಗೆಹರಿಸುತ್ತೆ, ಅದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ. ಆದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಒಬ್ರು ಇಬ್ರು ಅಂತ ಬರ್ತಾ ಇಲ್ಲ, ಇಷ್ಟು ಜನಗಳು ಕೊಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕೆ ಪುರಾವೆಗಳಿಲ್ಲ. ಮತ್ತೆ ಇವ್ರು ಇಸ್ಕೊಂಡಿರೋ ಅಂತವ್ರು, ಇವ್ರು ಏನಿದೆ ಇವ್ರು ಕರೆಕ್ಟ್ ಆಗಿ ಇಸ್ಕೊಂಡಿದ್ರು ಅಂತಂದ್ರೆ ಯಾವಾಗ ಕೊಡ್ತೀನಿ ಏನು ಎತ್ತ ಅಂತ ಅನ್ನೋದನ್ನ ಸ್ಟೇಷನ್ ಅಲ್ಲೇ ಬಗೆಹರಿಸುವಂತ ಒಂದು ಮ್ಯಾಟರ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲೇನೆ ಬಗೆಹರಿಸ್ಕೊಳ್ತವೆ. ಸ್ನೇಹಿತರೆ, ಇವತ್ತೇನ್ ನೀವು ನೋಡ್ತಾ ಇದ್ದೀರಿ ಮೀಟ್ರು ಬಡ್ಡಿ ದಂಧೆ ಅಂದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಅಲ್ಲ, ವರ್ಲ್ಡ್ ಅಲ್ಲೇನೆ ತುಂಬಾ ನಡೀತಾ ಇರತಕ್ಕಂಥದ್ದು. ಅದ್ರ ವಿರುದ್ಧವಾಗಿ ನಮ್ಮ ಪುಟ್ಟೇಗೌಡರು ಅವರು ಅವಾಗ್ಲಿಂದಲೂ ಕೂಡ ಧ್ವನಿ ಎತ್ತಲೇ ಬಂದಿದ್ರು. ಸೊ ಈಗ ಅದೇ ತರದಲ್ಲಿ ಇನ್ನೊಂದು ಕೇಸ್ ಆಗಿರ್ತಕ್ಕಂಥದ್ದು. ಅದ್ರ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದಿರತಕ್ಕಂಥ ವಿಶೇಷ. ಸೊ ಅದ್ರ ಬಗ್ಗೆ ನಮ್ಮ ಲಾಯರ್ ಪುಟ್ಟೇಗೌಡರನ್ನೇ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸರ್, ಈಗ ನಿಜಕ್ಕೂ ಅಂದ್ರೆ ಕರ್ನಾಟಕದಲ್ಲಿ ಈ ತರ ತುಂಬಾ ಕಡೆ ನಡೀತಾ ಇದೆ. ಅಂದ್ರೆ ಒಂದು ಗೌರ್ಮೆಂಟ್ ಏನೊಂದು ನಿಗದಿತ ಒಂದು ಇದನ್ನು ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಿನದಾಗಿ 10%, 20%, 50% ವರೆಗೂ ಬಡ್ಡಿ ವ್ಯವಹಾರದಂತೆ ನಡೀತಾ ಇರ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ನೋಡಿ, ನಮ್ಮ ಕರ್ನಾಟಕದ ಏನು ಕಾನೂನುಗಳಿದೆ ಅದರಲ್ಲಿ ಬಡ್ಡಿಯನ್ನ ಕೊಡೋದು ತಪ್ಪು, ಬಡ್ಡಿಯ ಹೆಸರಿನಲ್ಲಿ ವ್ಯವಹಾರ ನಡೆಸೋದು ತಪ್ಪು, ಬಡ್ಡಿಯ ಹೆಸರಲ್ಲಿ ಸಾಲವನ್ನ ಈಸ್ಕೊಳ್ಳೋದು ತಪ್ಪು. ಇದು ಸಂಪೂರ್ಣವಾಗಿ ನಮ್ಮ ಬೆಂಗಳೂರಿನ ಕಮಿಷನರ್ ಆಗಾಗ ಒಂದು ಆದೇಶಗಳನ್ನ ಹೊರಡಿಸ್ತಾರೆ. ಹೌದು, ನೀವು ಯಾವುದೇ ಕಾರಣಕ್ಕೂ ಬಡ್ಡಿ ವ್ಯವಸ್ಥೆಯಲ್ಲಿ ಸಾಲವನ್ನ ಈಸ್ಕೊಳ್ಬೇಡಿ, ಸಾಲವನ್ನ ಕೊಡ್ಲು ಬೇಡಿ ಅಂತ ಹೇಳ್ತಾರೆ. ಬಟ್ ಕಾನೂನಲ್ಲಿ ಒಂದು ಆಸ್ಪದಗಳಿದೆ. ಯಾರು ಬಡ್ಡಿ ಸಾಲವನ್ನ ಕೊಡ್ಬೋದು ಅಂದ್ರೆ ಲೈಸೆನ್ಸ್ ಹೋಲ್ಡರ್ಗಳು, ಮತ್ತೆ NBFC ಬ್ಯಾಂಕ್ಗಳು, ಸೊಸೈಟಿಗಳು, ಮತ್ತೊಂದು ಯಾರು ಕರ್ನಾಟಕದ ಸರ್ಕಾರದ ಪರವಾಗಿ ಪರವಾನಗಿಯನ್ನ ಪಡ್ಕೊಂಡಿರ್ತಾರೆ. ಒಬ್ಬರ ಹತ್ರನೂ ಕೂಡ ಒಂದು ದಾಖಲೆಗಳಿಲ್ಲ. ನಾವೇನಾದ್ರು ದುಡ್ಡನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನು ಏನ್ ಕೇಳುತ್ತೆ? ನೀವು ಕಾನೂನುಬದ್ಧವಾಗಿ ಒಂದು ಚೆಕ್, ಪ್ರನೋಟು, ಆಂಡಿಮೆಂಟ್, ಮತ್ತೊಂದು ಮಗದೊಂದು ಏನಾದ್ರು ಒಂದು ದಾಖಲೆಗಳನ್ನ ಪಡೆದುಕೊಂಡು ನೀವು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ರೆ ಅದು ಕಾನೂನು ಬದ್ಧತೆ ಅನ್ನಿಸ್ಕೊಳ್ಳುತ್ತೆ. ಪೊಲೀಸು ಮತ್ತೆ ಲಾಯರು ಮತ್ತು ಅಧಿಕೃತ ಪ್ರಾಧಿಕಾರಗಳು ಯಾವುದೇ ಆದ್ರೂ ಸಹ ನೀವು ದುಡ್ಡನ್ನ ವಾಪಸ್ಸಾಗಿ ಪಡ್ಕೊಳ್ಳೋದಕ್ಕೆ ಕಾನೂನುಬದ್ಧ ಹಕ್ಕನ್ನ ಹೊಂದಿರ್ತೀರ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಏನು ದಾಖಲೆಗಳಿರಲ್ಲ. ಸಾಮಾಜಿಕವಾಗಿ ಪ್ರಜೆಗಳಿಗೆ ನಾನು ಹೇಳುವಂಥದ್ದು, ನೀವು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ
ಚೀಟಿಯನ್ನು ಹಾಕುವಂತ ಸಂದರ್ಭದಲ್ಲಿ, ಬಡ್ಡಿಗೆ ದುಡ್ಡನ್ನು ಕೊಡುವಂತ ಸಂದರ್ಭದಲ್ಲಿ ಏನು ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಚೀಟಿ ದಂಧೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರು ಸಹ ತನ್ನ ಹಣಕಾಸನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಪಾಪ ನಂಬಿಕಸ್ಥ ಜನರಿಂದ ಚೀಟಿಗಳನ್ನ ಹಾಕ್ತಾರೆ, ಬಡ್ಡಿಗೆ ಸಾಲಗಳನ್ನ ಕೊಡ್ತಾರೆ. ಇದೆಲ್ಲ ಏನಾಗುತ್ತೆ, ವ್ಯತಿರಿಕ್ತ ಪರಿಣಾಮ ಬಿದ್ದಾಗ ನಿಮ್ಮ ದುಡ್ಡನ್ನ ನೀವು ಹಾಳು ಮಾಡ್ಕೊಳ್ತೀರಾ, ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರೋದಿಲ್ಲ. ನಮಗೆ ಅತಿ ಹೆಚ್ಚಿನ ಬಡ್ಡಿ ದರವನ್ನು ವಿಧಿಸಿದ್ರು ಇವರು, ನಮಗೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು, ನಮಗೆ ಮತ್ತೊಂದು ಮಗದೊಂದು ತೊಂದರೆಯನ್ನ ಕೊಟ್ಟರು ಅಂತ ಒಂದು ದೂರನ್ನ ದಾಖಲು ಮಾಡಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತೆ. ಹಾಗಾದ್ರೆ ಕೊಟ್ಟಿರೋರ್ಗೆ ಏನಾಗುತ್ತೆ, ಕೊಟ್ಟುಬಿಟ್ಟು ನಾವು FIR ಹಾಕಿಸ್ಕೋಬೇಕಾ? ಇದು ಎಷ್ಟು ಮಟ್ಟಿಗೆ ಸರಿ ಈ ಸಮಾಜದಲ್ಲಿ? ಹಾಗಾಗಿ ಸ್ನೇಹಿತರೆ, ಒಂದು ದಯಮಾಡಿ ಸಾರ್ವಜನಿಕರಿಗೆ ನಾನು ಮಾಹಿತಿಯನ್ನು ಕೊಡುವಂಥದ್ದು, ಈ ಹೆಚ್ಚುವರಿ ಬಡ್ಡಿಗಳನ್ನ ತಗೊಳ್ಬೇಡಿ. ಅಕಸ್ಮಾತ್ ಕೋಟಿ ಯಾರೋ ಒಂದು ಸ್ವಲ್ಪ ಕಷ್ಟದಲ್ಲಿ ಇರ್ತಾರಲ್ಲ, ಆ ಕಷ್ಟದಲ್ಲಿರೋರೇ ಇವರ ಬಡ್ಡಿ ದಂಧೆದಲ್ಲಿರೋ ಟಾರ್ಗೆಟ್ ಅದು. ಈ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಸಾಕು, ಒಂದು 20-30% ಬಡ್ಡಿ ಕೊಡೋದು. ಹೆಂಗಿರೋ ಕಷ್ಟ ಕೊಟ್ಟೆ ಕೊಡ್ತಾರೆ ಅಂತ ಪ್ರಾಪರ್ಟಿ ಅಡಮಾನ ಮಾಡಿಸ್ಕೊತಾರೆ, ವೆಹಿಕಲ್ಗಳನ್ನ ಅಡಮಾನ ಮಾಡಿಸ್ಕೊತಾರೆ, ಮತ್ತೊಂದು ಮಗದೊಂದನ್ನ ಮಾಡಿಸ್ಕೊಂಡು ಬಡ್ಡಿಯ ದಂಧೆಯನ್ನ ಇವತ್ತು ಮಾಡ್ತಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರದಲ್ಲಿ ಕಾನೂನು ಯಾವುದೇ ರೀತಿಯ ಮಾನ್ಯತೆಗಳನ್ನ ಕೊಟ್ಟಿಲ್ಲ. ನಿಮ್ಗೇನಾದ್ರು ಯಾವುದೇ ಸಾರ್ವಜನಿಕರಿಗೆ ಅತಿ ಹೆಚ್ಚಿನ ಬಡ್ಡಿ ದರವನ್ನು ತಿಳಿಸಿದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲ ದೂರು ದಾಖಲನ್ನು ಮಾಡಿ. ಇಮ್ಮಿಡಿಯೇಟ್ ಅಲ್ಲಿ ಜೂರಿಸ್ಡಿಕ್ಷನ್ ಬರುವಂತ ಪೊಲೀಸರು ಇಮ್ಮಿಡಿಯೇಟ್ ದೂರನ್ನು ದಾಖಲು ಮಾಡಿ ವಿಚಾರಣೆಯನ್ನ ಮಾಡ್ತಾರೆ. ದಯಮಾಡಿ ಸಾರ್ವಜನಿಕರು ನಾನು ಹೇಳುವಂಥದ್ದು, ನಿಮ್ಮ ದುಡ್ಡು ಏನಾದ್ರು ಇದ್ದಂಥ ಸಂದರ್ಭದಲ್ಲಿ ನೀವು ಇಟ್ಕೊಳ್ಳಿ. ನೀವು ಯಾವುದೋ ಬ್ಯಾಂಕಲ್ಲಿ FD ಮಾಡ್ಕೊಳ್ಳಿ ಅಥವಾ SB ಮಾಡ್ಕೊಳ್ಳಿ, ಯಾವುದಾದ್ರು ಗೋಲ್ಡ್ ಅಥವಾ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಹಣವನ್ನು ನೀವು ಯಾವತ್ತೂ ಕ್ಷೇಮವಾಗಿ ನೋಡ್ಕೊಳ್ಳೋದನ್ನ ಕಲಿಬೇಕು. ಯಾವುದೋ ಒಂದು 2%, 5%, 10%, 20% ಈ ಥರ ಬಡ್ಡಿಗೆ ಆಸೆ ಬಿದ್ದಂಥ ಸಂದರ್ಭದಲ್ಲಿ ಇರುವಂಥ ದುಡ್ಡನ್ನು ನೀವು ಕಳ್ಕೊಳ್ಳೋ ಪ್ರಯತ್ನಕ್ಕೆ ನೀವು ಹೋಗ್ತೀರಾ. ಇವತ್ತು ಕಾನೂನು ಹೇಗಿದೆ ಅಂದ್ರೆ, ಕೊಟ್ಟೋರ್ಗೆಲ್ಲ ಕಾನೂನು ಇರುವಂತದ್ದು, ಈಸ್ಕೊಂಡಿರೋರಿಗೆ ಕಾನೂನು ಇರುವಂತದ್ದು. ನಿಮ್ಗೇನಾದ್ರೂ ಅನಧಿಕೃತವಾಗಿ ಬಡ್ಡಿಯನ್ನ ಕೊಟ್ಟಿದ್ರೆ, ಅನಧಿಕೃತವಾಗಿ ಬಂದು ತೊಂದರೆ ಕೊಡ್ತಿದ್ರೆ, ಕಾನೂನು ಬಾಹಿರವಾಗಿ ನಿಮ್ಗೆ ಏನಾದ್ರು ದುಡ್ಡನ್ನು ಕೊಟ್ಟಿದ್ರೆ ನೀವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಅಂತ ಕಾನೂನಿದೆ. ಬಟ್ ಕೊಟ್ಟಿರೋರಿಗೆ ನೀವೇನಾದ್ರು ಬಡ್ಡಿಗೆ ಏನಾದ್ರು ದುಡ್ಡು ಕೊಟ್ಟಿದ್ರೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಅಂತ ಯಾವ ಕಾನೂನು ಸಹ ಇಲ್ಲ. ನಿಮ್ಮಲ್ಲಿ ಏನಾದ್ರು ದಾಖಲಾತಿಗಳು, ಪ್ರನೋಟು, ಆಂಡಿಮೆಂಟು, ಯಾವುದೊಂದು ಚೆಕ್ ಇದ್ದಂಥ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಆಗಿ ಒಬ್ರು ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟಲ್ಲಿ ನ್ಯಾಯದಲ್ಲಿ ದಾವೆಯನ್ನ ಹೂಡ್ಬೋದು. ಅದು ಲೀಗಲ್ ಆಗಿ ರಿಕವರಿ ಆಗುತ್ತೆ. ಬಟ್ ಇಂತಹ ಪ್ರಸಂಗದಲ್ಲಿ ಜನಸಾಮಾನ್ಯರು ಅತಿ ಹೆಚ್ಚಿನದಾಗಿ ಮೋಸ ಹೋಗ್ತಾರೆ. ಈ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಜನಗಳಿಗೆ ಹೇಗೆ ಅಂತ ಗೊತ್ತಾಗಲ್ಲ. ಮತ್ತೆ ನೋಡಿ, ಈ ಚೀಟಿ ವ್ಯವಹಾರಗಳಾಗಿರ್ಬೋದು, ಯಾವುದೋ ರಿಯಲ್ ಎಸ್ಟೇಟ್, ಈ ಅಗಾರ್ ನಗರ್ ಆಗಿರ್ಬೋದು, ಈ ಶೇರ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಈ ಎಲ್ಲ ಹಣಕಾಸನ್ನ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಆ ಕಡೆಯಿಂದ ಲಾಭಾಂಶಗಳು ಜಾಸ್ತಿ ಬರುತ್ತೆ ಅನ್ನಂಗಿದ್ರೆ ಜನ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ನಿಮ್ಮ ದುಡ್ಡನ್ನ ನೀವು ಹುಷಾರಾಗಿ ಇಟ್ಕೊಳ್ಬೇಕಾಗ್ತದೆ. ಯಾರೋ ಬರ್ತಾರೆ ಅಂದ್ಬಿಟ್ಟು ಬಡ್ಡಿ ಕೊಡುವಂಥದ್ದು, ಚೀಟಿ ಹಾಕುವಂಥದ್ದು, ಯಾವುದೋ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕಾನೂನು ಬಾಹಿರ. ಹಾಗಾಗಿ ದಯಮಾಡಿ ನಿಮ್ಮ ಹಣವನ್ನು ನೀವು ಸುರಕ್ಷತೆಯಿಂದ ಇಟ್ಕೊಳ್ಳಿ. ಯಾರಿಗೂ ಬಡ್ಡಿಯನ್ನು ಕೊಡಬೇಡಿ. ಬಡ್ಡಿಗೆ ಅತ್ಯಧಿಕ ಬಡ್ಡಿಯಲ್ಲಿ ಏನು ಈಸ್ಕೊಂಡು ನೀವು ನೊಂದಿದ್ರೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿ ಅಂತ ನಾನು ಇನ್ನು ಅಂದ್ರೆ ನೀವು ಹೇಳಿದ್ರೆ ಯಾರೇನು ಈಗ ಕೊಟ್ಟವ್ರಿಗೆಲ್ಲ ಕಾನೂನು ಇರ್ತಕ್ಕಂಥದ್ದು, ಇಸ್ಕೊಂಡವ್ರಿಗೆ ಕೊಡೋರು ಏನಕ್ಕೋಸ್ಕರ ಅಂದ್ರೆ ಈ ಬಡ್ಡಿಗೋಸ್ಕರನೇ ಈ ಹೆಚ್ಚುವರಿದ್ದು ಹಣ ಬರ್ತಾ ಇದೆ ಅನ್ನೋ ಒಂದು ಸಲುವಾಗಿನೇ ಆ ಒಂದು ಬಡ್ಡಿನ ಕೊಡ್ತಾ ಇರ್ತಕ್ಕಂಥದ್ದು, ಅಥವಾ ಇದರಿಂದ ಪ್ರಾಪರ್ಟೀಸು ಅಥವಾ ಯಾವುದೋ ಒಂದು ಗಾಡಿ ಡಾಕ್ಯುಮೆಂಟ್ಸು ಅಥವಾ ವೆಹಿಕಲ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದ್ರಿಂದ ಅದು ನಮಗೆ ಸೇವ್ ಆಗುತ್ತೆ, ನಮ್ಮ ದುಡ್ಡು ನಮಗೆ ಬರುತ್ತೆ ಅನ್ನೋ ಒಂದು ಅತಿಯಾದ ಆಸೆಯಿಂದನ ದುರಾಸೆಯಿಂದ ಈ ಥರ ಮಾಡ್ತಕ್ಕಂಥದ್ದು ಏನಂತ ನೋಡಿ. ನಮ್ಮ ಕಾನೂನಿನಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಹಣಕಾಸಿನ ವ್ಯವಹಾರ ಮಾಡೋದಕ್ಕೆ ನಿಷಿದ್ಧ. ಯಾವುದೇ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಹಣಕಾಸನ್ನು ಕೊಡೋದಕ್ಕೆ ಕಾನೂನು ಅಧಿಕಾರ ಕೊಟ್ಟಿದೆ. ನೀವು ಯಾವಾಗ ಮಾನವೀಯತೆ ಮತ್ತು ನಂಬಿಕೆ ಆಧಾರದ ಮೇಲೆ ನೀವು ಕೊಡ್ತೀರಾ, ಆ ನಂಬಿಕೆ ಮತ್ತು ಆಧಾರಕ್ಕೆ ಕಾನೂನಲ್ಲಿ ಮಾನ್ಯತೆ ಇರೋದಿಲ್ಲ. ನೀವೇನಾದ್ರು ನಂಬಿಕೆಯಿಂದ ಕೊಟ್ಟಿದ್ರೆ ನಂಬಿಕೆಯಿಂದ ಈಸ್ಕೊಳ್ಬೇಕಾಗ್ತದೆ ಅಷ್ಟೇ. ಅಕಸ್ಮಾತ್ ನೀವೇನಾದ್ರು ಕಾನೂನಿನ ವ್ಯಾಪ್ತಿಗೆ ಹೋದಂಥ ಸಂದರ್ಭದಲ್ಲಿ ಉಲ್ಟಾ ಆಗುತ್ತೆ. ಕೊಟ್ಟಿರೋರಿಗೆ ಪರವಾಗಿ ಕಾನೂನು ಇರುತ್ತೆ ಹೊರತು ಕೊಟ್ಟವರ ಪರವಾಗಿ ಕಾನೂನು ಇರುತ್ತೆ. ಯಾಕೆಂದ್ರೆ ಕೊಡೋದಕ್ಕೆ ಲೈಸೆನ್ಸ್ ಬೇಕಾಗ್ತದೆ, ಕೊಡೋದಕ್ಕೆ ಕರೆಂಟ್ ಅಕೌಂಟ್ ಬೇಕು, ಕೊಡೋ ಅವ್ರು ಹಾಕ್ಬೇಕು, ಅವ್ರ ಅಕೌಂಟ್ಗೆ ಹೋಗ್ಬೇಕಾಗ್ತದೆ. ಮನಿ ಲೆಂಡರ್ಸ್ ಲೈಸೆನ್ಸ್ ರೂಲ್ಸ್ ಏನನ್ನತ್ತೆ, ನಿಮ್ಮಲ್ಲಿ ಕಂಪನಿಯಲ್ಲಿ ಒಂದು ಇದು ಕರೆಂಟ್ ಅಕೌಂಟ್ ಇರಬೇಕು, ಒಂದು ಲೆಡ್ಜರ್ ಅನ್ನ ಮೇಂಟೈನ್ ಮಾಡಬೇಕು, ಸಾಲದ ಪತ್ರಗಳಿಗೆ ಸಿಗ್ನೇಚರ್ನ ಹಾಕಿಸ್ಕೊಂಡಿರ್ಬೇಕು, ಅವರ ಅಕೌಂಟಿಂದ ತಗೊಳ್ಳೋರ ಅಕೌಂಟ್ಗೆ ಅಕೌಂಟ್ ದುಡ್ಡು ಹೋಗಿರ್ಬೇಕು. ಇದನ್ನ ನಾವು ಲೀಗಲ್ ಟ್ರಾನ್ಸಾಕ್ಷನ್. ಈ ಲೀಗಲ್ ಟ್ರಾನ್ಸಾಕ್ಷನ್ ಇದ್ದಾಗ ದುಡ್ಡು ತಾನಾಗಿ ವಾಪಸ್ ಬರುತ್ತೆ. ಈ ಕೋರ್ಟ್ ಫೀಸು, ಲಾಯರ್ ಫೀಸು ಎಲ್ಲ ಸೇರಿ ವಾಪಸ್ ಬರುತ್ತೆ. ಬಟ್ ಇಂತಹ ಪ್ರಸಂಗಗಳೇನಾಗುತ್ತೆ, ದುಡ್ಡು ಮೋಸ ಆಗುತ್ತೆ. ಈಗ ನೀವು ಹೇಳಿದ್ರಿ, ಈಗ ಯಾವುದೋ ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಡುವಂಥವ್ರು ಇರ್ತಾರೆ ಕೆಲವು ಜನ. ಏನೋ ಒಂದು ಕಷ್ಟ, ನಮ್ಮ ಅಪ್ಪ ಕಷ್ಟ ಅಥವಾ
ಈ ತರ ಮಾನವೀಯತೆ ದೃಷ್ಟಿಯಿಂದ ಇಸ್ಕೊಂಡಿರ್ತಕ್ಕಂಥವ್ರು ಆಮೇಲೆ ಲಾಸ್ಟ್ ಈ ತರ ಅಂದ್ರೆ ಮೋಸ ಮಾಡುವಂತವ್ರು ಎರಡೂ ಕಡೆನೂ ಇರೋ ಸಲುವಾಗಿ ಅಂತವ್ರಿಗೆಲ್ಲ ಏನ್ ಹೇಳಿ ಅಂದ್ರೆ ಅದಕ್ಕೆ ಆ ಒಂದು ಕಾನೂನು ಯಾವುದೇ ಒಂದು ಸಲಹೆಗಳು ಉದಾಹರಣೆಗಳು ಯಾವುದು? ಸರ್ ನೋಡಿ, ನಮ್ಮಲ್ಲಿ ಮಾನವೀಯತೆಯ ಅಂಶಗಳು ಕಾನೂನಲ್ಲಿ ಪರಿಗಣನೆಗೆ ತಗೊಳ್ಳೋದಿಲ್ಲ. ಮಾನವೀಯತೆಗೆ ಕಾನೂನಲ್ಲಿ ಆಸ್ಪದತೆ ಇಲ್ಲ. ಮಾನವೀಯತೆ, ನಂಬಿಕೆ, ಮತ್ತೊಂದು ಮಗದೊಂದು ಕಾನೂನಲ್ಲಿ ಬರೋದಿಲ್ಲ. ಆಮೇಲೆ ನೀವು ನಂಬಿಕೆಯ ಆಧಾರದ ಮೇಲೆ ಕೊಟ್ಟ ಮೇಲೆ ನಂಬಿಕೆಗೆ ಸೀಮಿತ, ಕಾನೂನಲ್ಲಿ ನಂಬಿಕೆ ಬರೋದಿಲ್ಲ. ನಿಮ್ಮಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ಡಾಕ್ಯುಮೆಂಟ್ಸ್, ಈಗ ನಾವು ವಕೀಲರಾಗಿರ್ಬೋದು, ನಮ್ಮ ಮಾಧ್ಯಮದವರಾಗಿರ್ಬೋದು, ಪೊಲೀಸು ಲಾಯರ್ ಯಾರು ಆಗಿರ್ಬೋದು, ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದಂತ ತಕ್ಷಣ ಸರ್ ನಮ್ಗೊಂದಷ್ಟು ದುಡ್ಡು ಕೊಡಬೇಕು, ಇಲ್ಲ ನಾವೊಂದಷ್ಟು ಇಸ್ಕೊಂಡಿದೀವಿ ಅಂದ್ರೆ ನಾವು ಕೇಳೋದೇನು, ಡಾಕ್ಯುಮೆಂಟ್ಸ್ ಅಂತ ಕೊಡಿ ಮೇಡಮ್ ಅಂತ ಕೇಳ್ತೀವಿ. ಡಾಕ್ಯುಮೆಂಟ್ಸ್ ಇಲ್ಲ ಅಂದಾಗ ನಾವೇನು ಕಾನೂನು ಬದ್ಧತೆ ತಗೊಳ್ಳೋದೇ ಇಲ್ವಲ್ಲ. ಅಲ್ಲಿ ಮಾನವೀಯತೆನೇ ಬೇರೆ, ಕಾನೂನೇ ಬೇರೆ ಆಗ್ತದೆ. ನೀವು ಮಾನವೀಯತೆಯಿಂದ ಕೊಟ್ಟಿರೋ ಮಾನವೀಯತೆಯಿಂದ ಕೊಟ್ಟರೆ ಉತ್ತಮ, ಅದು ಇಲ್ಲಾಂದ್ರೆ ಕಾನೂನು ಬದ್ಧತೆಗೆ ಹೋದ್ರೆ ಬರೋದಿಲ್ಲ ಕಾನೂನು. ನೋಡಿದ್ರಲ್ಲ, ಅಂದ್ರೆ ನೀವು ಕೇಳಿಸ್ಕೊಂಡಿರ್ಬೋದು ಎಲ್ಲಾನು ಕೂಡ. ಕಾನೂನಿನ ಒಂದು ಪ್ರಕರಣ ಅಂತ ಬಂದಾಗ ಯಾವ ಒಂದು ಸಲಹೆಗಳು ಬೇಕಾಗುತ್ತೆ, ಪ್ರತಿಯೊಂದಕ್ಕೂ ಏನೇ ಒಂದು ಕೊಟ್ಟಿರೋರಾಗ್ಲಿ ಇಸ್ಕೊಂಡಿರೋರಾಗ್ಲಿ ಇಂಥ ಲಾಯರ್ಗಳನ್ನ ಕನ್ಸಲ್ಟೆಂಟ್ ಮಾಡಿದಾಗ ನಿಮ್ಗೆ ಎಷ್ಟೋ ಅನುಕೂಲತೆಗಳು ಸಿಗ್ಬೋದು. ಅಥವಾ ಒಂದು ಕೊಟ್ಟಿರ್ತಕ್ಕಂಥದ್ದು ಒಂದು ಕಾಂಪ್ರೋ ಆಗಂಥದ್ದು ಇನ್ನೊಂದು ಮತ್ತೊಂದು ಏನೋ ಒಂದು ಆಗುತ್ತೆ, ಅದನ್ನ ಬಿಟ್ಟು ನೀವು ದುಡ್ಡು ಕೊಟ್ಟಿರೋರಾದ್ರೂ ಅಷ್ಟೇ, ದುಡ್ಡು ಇಸ್ಕೊಂಡಿರೋರಾದ್ರೂ ಅಷ್ಟೇನೆ ಈ ತರ ಏನೋ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಆದಾಗ ಖಂಡಿತವಾಗಿ ಲೈಫ್ನಲ್ಲಿ ಕೊಳಿಬೇಕಾಗುತ್ತೆ ಅಂತಕ್ಕಂಥದ್ದನ್ನೇ ಅವ್ರು ಹೇಳ್ತಾ ಇರೋದು. ಅಂದ್ರೆ ಜೈಲ್ ಮೇಲೆ ಕೊಳಿಬೇಕಾಗುತ್ತೆ ಅಂತ ಸಿಚುವೇಶನ್ಸ್ ಬರುತ್ತೆ. ಯಾವುದೋ ಒಂದು 50,000 ಲಕ್ಷ ರೂಪಾಯಿಗೋಸ್ಕರ ತಮ್ಮ ಜೀವನಗಳನ್ನ, ಅಮೂಲ್ಯವಾದಂಥ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ಳೋದು ನಾನು.